ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಬಂಧುಗಳೇ, ನಿನ್ನೆ ತುಮಕೂರಿನಲ್ಲಿ ನಡೀತಾ ಇದ್ದಂಥ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಹಾಗೂ ಸೋಮಸುಂದರ್ ಅವರು ಪಕ್ಷದ ವಿಚಾರವಾಗಿ ಅಲ್ಲದೆ ಏನು ಜನಸಾಮಾನ್ಯರ ವಿಚಾರವಾಗಿ ಅಲ್ಲಿನ ಸಮಸ್ಯೆಗಳ್ನ, ತುಮಕೂರಿನ ಭಾಗದಲ್ಲಿರುವಂಥ ಸಮಸ್ಯೆಗಳ್ನ ಪರಿಹರಿಸಬೇಕು ಅಂತ ಒಂದು ಮನವಿನ ಕೊಡಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಉಪ ಇದು ಗೃಹ ಮಂತ್ರಿ ಆಗಿರುವಂಥ ಗೊತ್ತಿಲ್ಲದ ಮಿನಿಸ್ಟರ್‌ಗೆ ಒಂದು ಮನವಿಯನ್ನು ಕೊಡಬೇಕು. ಅದ್ರ ಮುಖಾಂತರ ತುಮಕೂರು ಭಾಗದಲ್ಲಿ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಕೆಆರ್‌ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರುವ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ಆ ಸ್ಥಳಕ್ಕೆ ಹೋಗ್ತಾರೆ. ಆದರೆ ಆ ಸ್ಥಳದಲ್ಲಿದ್ದಂಥ ಪೊಲೀಸ್ನವರು ಅವ್ರನ್ನ ತಡೆದು ಹಿಂದೆ ಏನು ಮನವಿ ಕೊಡಕ್ಕೂ ಬಿಡದೆ ಹಿಂದೆ ನಿಲ್ಲಿಸುವಂಥ ಕೆಲಸನ ಮಾಡ್ತಾರೆ. ಕಾರ್ಯಕ್ರಮ ಮುಕ್ತಾಯದ ವೇಳೆಗೆ ಅವರು ಬರ್ತಾರೆ. ಅವ್ರು ಬರುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರೋ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು, "ಸರ್, ನಾವು ಮನವಿ ಕೊಡೋಕೆ ಬಂದಿದ್ದೀವಿ, ನಮ್ಮ ಹತ್ರ ಈಸ್ಕೊಂತಾನೆ ಇಲ್ಲ" ಅಂತ ಕೇಳ್ತಾರೆ. ಆದರೆ "ಕೊಡಪ್ಪ, ಯಾರು ಬೇಡ" ಅನ್ನೋಂಥಷ್ಟು ದರ್ಪನ ಗೃಹ ಸಚಿವರು ತೋರಿಸ್ತಾರೆ. ಅದಾದ್ಮೇಲೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ವಿಡಿಯೋ ಮಾಡ್ಕೊಡೋಕ್ಕೆ ಹೋಗ್ತಾರೆ. ಆ ವಿಡಿಯೋ ಮಾಡುವುದು ಕಾನೂನಿನ ಪ್ರಕಾರ ಅಪರಾಧ ಅಲ್ಲ, ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಸಾರ್ವಜನಿಕ ಸಭೆ, ಹಾಗಾಗಿ ಅಲ್ಲಿ ವಿಡಿಯೋನ ಮಾಡುವುದಕ್ಕೆ ಮುಂದಾಗ್ತಾರೆ. ಆದರೆ ವಿಡಿಯೋ ಮಾಡೋಕ್ಕೆ ಹೋದಂಥ ಏನು ನಮ್ಮ ಪಕ್ಷದ ಸೋಮಸುಂದರ್ ಅವ್ರನ್ನ "ಏಯ್, ಯಾಕಪ್ಪ ವಿಡಿಯೋ ಮಾಡ್ತೀಯ, ಆಫ್ ಮಾಡಯ್ಯ" ಅನ್ನುವಂಥ ದರ್ಪ ದೌರ್ಜನ್ಯನ ತೋರಿಸೋದನ್ನ ಗೃಹ ಸಚಿವರು ಮಾತಾಡೋದನ್ನ ನೀವೆಲ್ಲ ರೆಕಾರ್ಡಲ್ಲಿ ನೋಡಿದ್ದೀರ. ಇದರಿಂದ ಏನು ಸಂವಿಧಾನ ಉಳಿಸ್ಬೇಕು, ಸಂವಿಧಾನ ಪ್ರಜಾಪ್ರಭುತ್ವ ಇರುವಂಥ ದೇಶದಲ್ಲಿ ಸಂವಿಧಾನದ ಹೆಸರು ಹೇಳ್ಕೊಂಡು ಇವರು ಆಡಳಿತಕ್ಕೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರದ ಮಂತ್ರಿಯಾಗಿರುವಂಥ ಗೃಹ ಸಚಿವರು ಯಾವ ರೀತಿ ಸಂವಿಧಾನನ ತುಳಿಯುವಂಥದ್ದು, ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದನ್ನು ನೋಡಿದ್ದೀರ. ಗೃಹ ಸಚಿವರಿಗೆ ಜ್ಞಾಪನ ಇರಬೇಕು, ನೀವು ಗೊತ್ತಿಲ್ಲದ ಮಿನಿಸ್ಟರ್ ಅಂತ ಹೇಗಾದ್ರಿ ಅಂತ. ನಿಮಗೆ ಇಂಥ ವಿಚಾರಗಳೆಲ್ಲ ಗೊತ್ತಿರಬೇಕಾಗಿತ್ತು. ಆದರೆ ವಿಪರ್ಯಾಸ ನಮ್ಮ ರಾಜ್ಯದ್ದು ಮತ್ತೆ ನಮ್ಮ ಜನಗಳ್ದು. ಪಾಪ ನಿಮ್ಮಂಥ ಗೃಹ ಮಂತ್ರಿಗಳು ಇರೋದ್ರಿಂದ ನಮಗೆ ಗೊತ್ತಿಲ್ಲ ಆಗ್ಬಿಟ್ಟಿದೆ. ಗೊತ್ತಿಲ್ಲ ಅವ್ರಿಗೆ, ಪಾಪ ಅದು ಗೊತ್ತಿಲ್ಲ. ನಾವು ಸಾರ್ವಜನಿಕ ಸ್ಥಳದಲ್ಲಿದ್ದೀವಿ, ಅವ್ರ ಮನೇಲಿಲ್ಲ, ಅವ್ರ ಖಾಸಗಿ ಬೆಡ್‌ರೂಮಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಒಂದಷ್ಟು ಪರಿಜ್ಞಾನ ಇಲ್ಲದೆ ಇರುವಂಥ ಗೊತ್ತಿಲ್ಲದ ಮಿನಿಸ್ಟರ್‌ಗೆ ಅದು ಸಾರ್ವಜನಿಕ ಸ್ಥಳ, ನಾನು ಸಾರ್ವಜನಿಕವಾಗಿ ಸಭೆ ಮಾಡ್ತಾ ಇರೋಂಥದ್ದು, ಇದು ಜನರ ಕಷ್ಟಗಳನ್ನ ಆಲಿಸೋವಂಥದ್ದು, ಇಲ್ಲಿ ವಿಡಿಯೋ ಮಾಡ್ಬೋದು. ಯಾಕೆಂದ್ರೆ ಒಂದು 20ರಿಂದ 25 ಮೀಡಿಯಾದವರೇ ಇದ್ರು, ಮತ್ತೆ ಯೂಟ್ಯೂಬ್ ಚಾನಲ್‌ನವರು ಇದ್ರು. ಹತ್ತಾರು ಕಾರ್ಯಕರ್ತರುಗಳು, ಕಾಂಗ್ರೆಸ್‌ನ ಕಾರ್ಯಕರ್ತರು ವಿಡಿಯೋಗಳನ್ನ ಮಾಡ್ತಾ ಇದ್ರು. ಅದೆಲ್ಲ ಬಿಟ್ಟು ಕೆಆರ್‌ಎಸ್ ಪಕ್ಷದ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ವಿಡಿಯೋ ಮಾಡ್ತಾ ಇದ್ದಿದ್ದು ಗೊತ್ತಿಲ್ಲದ ಮಿನಿಸ್ಟರ್‌ಗೆ ಕಾಣಿಸ್ಬಿಡ್ತು. ಆಗ "ಏಯ್, ವಿಡಿಯೋ ಆಫ್ ಮಾಡಯ್ಯ" ಅನ್ನುವಂಥ ದರ್ಪನ ತೋರಿಸುವಂಥದ್ದನ್ನ ಮಾಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವ್ರಿಗೆ ಗೊತ್ತಿರಲಿ, ಸುಪ್ರೀಂ ಕೋರ್ಟ್ ಹೇಳಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡ್ಬೋದು ಅಂತ. ವಿಡಿಯೋ ಚಿತ್ರೀಕರಣ ಮಾಡುವುದು ಅಪರಾಧವಲ್ಲ ಅಂತ. ಆದರೆ ಈ ಗೊತ್ತಿಲ್ಲದ ಮಿನಿಸ್ಟರ್‌ಗೆ ಅದೇ ಗೊತ್ತಿಲ್ಲ. ಅದೇ ನಮ್ಮ ವಿಪರ್ಯಾಸ. ಈ ಜನತಾ ದರ್ಶನ ಅನ್ನೋ ಕಾರ್ಯಕ್ರಮನ ಮಾಡುವಂಥದ್ದು ಜನರನ್ನ ಉದ್ದೇಶಿಸಿ ಜನರ ಸಮಸ್ಯೆಗಳನ್ನ ಆಲಿಸಬೇಕು ಅಂತ. ಆದರೆ ಅಲ್ಲಿ ಪ್ರೆಸ್ ಮೀಟ್ ಅವ್ರು ಮಾಡ್ತಾ ಇದ್ದಿದ್ದು ಫೋಟೋ ಶೂಟ್ ಅಷ್ಟೇ. ಗೃಹ ಸಚಿವರು ಇಂಥ ಒಂದು ಕಾರ್ಯಕ್ರಮನ ಮಾಡಿದ್ರು, ನಾಳೆ ಪೇಪರಲ್ಲಿ ಮತ್ತೆ ನ್ಯೂಸ್ ಚಾನೆಲ್‌ಗಳಲ್ಲಿ ಏನು ಪೇಡ್ ಚಾನೆಲ್‌ಗಳು ಮತ್ತೆ ಪೇಡ್ ಪತ್ರಕರ್ತರಿದ್ದಾರಲ್ಲ, ಅವ್ರನ್ನ ಕೊಂಡ್ಕೊಳ್ಳುವಂಥದ್ದು ಅಷ್ಟೇ ಆಗಿರುವಂಥದ್ದಲ್ಲಿ, ಅಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವಂಥ ಕೆಲಸನ ಮಾಡೇ ಇಲ್ಲ. ಇನ್ನೊಂದು ವಿಡಿಯೋದಲ್ಲೂ ಅಷ್ಟೇ ನೋಡಿದ್ದೀರಾ, ಯಾರೋ ಒಬ್ರು ಲೇಡೀಸು ಅವ್ರ ಮನವಿನ ಕೊಡೋಕೆ ಬರ್ತಾರೆ. ಅವ್ರ ಮನವಿನ ಈಸ್ಕೊಳ್ಳಲ್ಲ. ಅವರು ನನಗೆ ದಯಾಮರಣನ ಕೇಳ್ತಾರೆ. ಅಂಥ ಘಟನೆಯೂ ಅಲ್ಲಿ ನಡೆದಿದೆ. ಬಂಧುಗಳೇ, ಏನು ಇವರು ಸಂವಿಧಾನ ಹಿಡ್ಕೊಂಡು ಸಂವಿಧಾನ ಉಳಿಸ್ತೀನಿ, ಸಂವಿಧಾನ ಉಳಿಸ್ಬೇಕು ಅಂತ ಹೇಳುವಂಥ ಕಾಂಗ್ರೆಸ್ ಸರ್ಕಾರನೇ ಸಂವಿಧಾನ ಧೋರಣೆ ಮತ್ತೆ ಇವತ್ತು ರಾಜ್ಯದಲ್ಲಿ ಕಾನೂನನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಅನ್ನೋದನ್ನ ನೆನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು. ಹತ್ತಾರು ಜನ ವಿಡಿಯೋ ಮಾಡ್ತಾ ಇದ್ದಾರೆ. ನೇರವಾಗಿ ಲೈವ್ ಕಾರ್ಯಕ್ರಮ ಇದೆ. ಅಂಥದ್ರ ಮಧ್ಯದಲ್ಲಿ ಇವತ್ತು ಪೊಲೀಸ್ನವರು ಸುಳ್ಳು ದೂರನ್ನ ದಾಖಲಿಸಿದ್ದಾರೆ. ಕೆಆರ್‌ಎಸ್ ಪಕ್ಷದ ಕಾರ್ಯಕರ್ತರು ಅಲ್ಲಿಗೆ ಬಂದು ಗಲಾಟೆನ ಮಾಡಿದ್ರು, ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಮತ್ತೆ ಲೇಡಿ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ರು, ಲೇಡಿ ಕಾನ್ಸ್ಟೇಬಲ್ ಹರಾಸ್ಮೆಂಟ್ ಮಾಡಿದ್ರು ಅನ್ನುವಂಥ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಕಾನೂನನ್ನ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಅನ್ನೋದನ್ನ ನೀವೆಲ್ಲ ಗಮನಿಸಲೇಬೇಕು ಇಂಥ ವಿಚಾರಗಳನ್ನ. ಈ ವಿಚಾರವಾಗಿ ನೀವೆಲ್ಲ ಮಾತಾಡಬೇಕು, ಧ್ವನಿ ಎತ್ತಬೇಕು. ಯಾಕೆಂದ್ರೆ ಇದು ಈ ರೀತಿ ನಡೆದುಬಿಟ್ರೆ ಮುಂದಿನ ದಿನಗಳಲ್ಲಿ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾರನ್ನೂ ಪ್ರಶ್ನೆ ಮಾಡಬಾರ್ದು ಅನ್ನೋದು ಇದಕ್ಕೆ ಮತ್ತೆ ನಾನು ಇದು ವಿಚಾರವಾಗಿ ಹೇಳ್ಬೇಕು, ಇಂಥ ಸುಳ್ಳು ದೂರುಗಳಿಗೆ ಕೆಆರ್‌ಎಸ್ ಪಕ್ಷ ಎದುರಲ್ಲ. ಮತ್ತೆ ಈ ಪೊಲೀಸರ ದರ್ಪ ದೌರ್ಜನ್ಯಕ್ಕೆ ಕೆಆರ್‌ಎಸ್ ಪಕ್ಷ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಜನಸಾಮಾನ್ಯರ ಗತಿ ಏನು? ಜನಸಾಮಾನ್ಯರು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಸರ್ಕಾರಿ ಕಚೇರಿಗೆ ಹೋದಾಗ, ಪೊಲೀಸ್ ಸ್ಟೇಷನ್‌ಗಳಿಗೆ ಹೋದಾಗ ಯಾವ ರೀತಿ ದರ್ಪನ ತೋರಿಸ್ತಾರೆ. 20-25 ಮೀಡಿಯಾ ಇದೆ. ಒಂದು 10-15 ಜನ ಫೇಸ್‌ಬುಕ್ ಲೈವ್ ಮಾಡ್ತಾ ಇದ್ದಾರೆ.
ಆ ಥರ ಸ್ಟೇಜಲ್ಲೇ ಇದೆ ಅಂದರೆ ಅಂಥ ವಾತಾವರಣದಲ್ಲೇ ಇವರು ಸುಳ್ಳು ದೂರನ್ನ ದಾಖಲಿಸ್ತಾರೆ. ಆ ಕರ್ತವ್ಯನ ದುರುಪಯೋಗ ಪಡಿಸ್ಕೊಂತಾರೆ ಅಂದರೆ, ಕಾನೂನನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ. ಇದು ಜಡ್ಜ್‌ಗಳು ಗಮನಿಸಬೇಕು. ಇಂಥ ವಿಚಾರಗಳ ಬಗ್ಗೆ ಜಡ್ಜ್‌ಗಳು ಧ್ವನಿ ಎತ್ತಿ ಅಂದರೆ ಜಡ್ಜ್‌ಗಳು ಮಾತಾಡಬೇಕು. ಇಂಥ ಕೇಸ್‌ಗಳು ಹೋದಾಗ ಅಂಥ ವಿಡಿಯೋಗಳನ್ನ ಗಮನಿಸಿ ಜಡ್ಜ್‌ಗಳು ಉಗಿಯುವಂಥ ಕೆಲಸನ ಮಾಡಬೇಕು. ಇಲ್ಲಾಂದ್ರೆ ಇವರು ಬದಲಾಗಲ್ಲ. ಬಂಧುಗಳೇ, ನೀವೆಲ್ಲ ಈ ವ್ಯವಸ್ಥೆನ ಬದಲಾಯಿಸಲೇಬೇಕು. ಈ ಬದಲಾಯಿಸಲಿಲ್ಲ ಅಂದರೆ ಏನು ಅವ್ರಿಗೆ ಕೊಡುವಂಥ ಹಣ, ಹೆಂಡ ಏನು ನಿಕ್ಕರು, ಕುಕ್ಕರ್‌ಗೆ ವೋಟ್ ಹಾಕಿದ್ರೆ, ಜಾತಿ ಧರ್ಮಕ್ಕೆ ನೀವು ಮಾರಾಟ ಆದರೆ ಈಗಲೂ ಸಹ ಎಷ್ಟೊಂದು ಜನ ಅಂಧ ಭಕ್ತರಾಗೋದನ್ನ ಬಿಡಿ, ಗುಲಾಮರಾಗೋದನ್ನ ಬಿಡಿ, ಪ್ರಶ್ನೆ ಮಾಡೋದನ್ನ ಕಲೀರಿ. ನೀವು ಯಾವ ಪಕ್ಷಕ್ಕಾದ್ರೂ ವೋಟ್ ಮಾಡಿ. ಆದರೆ ಯಾರೇ ತಪ್ಪು ಮಾಡಿದ್ರು ನಮಗೆ ಸಂವಿಧಾನನ ಬಿಟ್ಟು, ಕಾನೂನನ್ನ ಬಿಟ್ಟು ಅವರು ಕರ್ತವ್ಯನ ದುರುಪಯೋಗ ಪಡಿಸ್ಕೊಂಡ್ರೆ ಮತ್ತೆ ಅವ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದನ್ನ ಪ್ರಶ್ನೆ ಮಾಡೋದನ್ನ ಕಲೀರಿ. ಆಗ ಮಾತ್ರ ದೇಶ ಮತ್ತೆ ರಾಜ್ಯ ಉದ್ಧಾರ ಆಗೋಂಥದ್ದು. ಅದರಲ್ಲಿ ತೋರಿಸಿ ನಿಮ್ಮ ದೇಶ ಪ್ರೇಮನ, ನಾಡ ಪ್ರೇಮನ. ಯಾವನೋ ಅಯೋಗ್ಯನಿಗೆ, ಭ್ರಷ್ಟನಿಗೆ ಬಕೀಟ್ ಹಿಡ್ಕೊಂಡು ಗುಲಾಮ್ಗಿರಿ ಮಾಡೋದಲ್ಲ. ಇವತ್ತು ಪರಮೇಶ್ವರ್ ಅವರು ಅವ್ರ ಅಪ್ಪ ಮಿನಿಸ್ಟರ್ ಆಗಿದ್ರು ಅಂದರೆ ಮಂತ್ರಿ ಆಗಿದ್ರು ಅಂದರೆ MLA ಆಗಿದ್ರು, ಇವತ್ತು ಅವರಾಗಿದ್ದಾರೆ. ನಾಳೆ ಅವ್ರ ಮಗ ಇಲ್ಲ ಬಿಡಿ, ಅವ್ರಿಗೆ ಪುಣ್ಯನೇ ಇಲ್ಲ. ಹಂಗಾಗಿ ರಾಜ್ಯದಲ್ಲಿ ಬರೀ ಕುಟುಂಬ ರಾಜಕಾರಣಗಳನ್ನೇ ಮಾಡ್ತಾ ಇದ್ರೆ, ಅವ್ರ ಮಕ್ಕಳು ಮೊಮ್ಮಕ್ಕಳೇ ಮಾಡ್ತಾ ಇದ್ರೆ, ನಿಮ್ಮ ಮಕ್ಕಳು ಏನಾಗಬೇಕು? ಬರೀ ಜೈಕಾರ ಹಾಕೋದಕ್ಕಷ್ಟೇ ಸೀಮಿತ ಆಗಬೇಕಾ? ನಿಮ್ಮ ಮಕ್ಕಳು ರಾಜಕೀಯಕ್ಕೆ ಬರಬಾರ್ದಾ? ರಾಜಕೀಯಕ್ಕೆ ಬರಬೇಕು ಅಂದ್ರೆ ಇವತ್ತು 50 ಕೋಟಿ 60 ಕೋಟಿ ಇರಬೇಕು ಅನ್ನೋಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಯಾಕೆ? ದುಡ್ಡನ್ನ ಹಂಚಬೇಕು. ದುಡ್ಡನ್ನ ಹಂಚಿದ್ರೆ ಮಾತ್ರ ಗೆಲ್ತಾರೆ ಅನ್ನೋಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿದ್ದಾರೆ. ಜನನೂ ಅಷ್ಟೇ, ದುಡ್ಡು ಕೊಡ್ಬೇಕಾದ್ರೆ ಕೆರ ತಗೊಂಡು ಹೊಡಿಬೇಕು. ಮನೆ ಬಾಕ್ಲು ಬಂದು ಕೆಲಸ ಮಾಡಯ್ಯ ನೀನು, ದುಡ್ಡು ಯಾಕೆ ಹಂಚ್ಯ ಅಂತ, ಕೊಡ್ಲಿ ಬಿಡ್ರಿ ಅನ್ನೋಂಥ ಕೆಟ್ಟ ಮನಸ್ಥಿತಿಗೆ ಬರಬಾರ್ದು. ನೀವು ಯಾವುದೋ ಒಂದು ಸ್ಥಿತಿಲಿ ಚೆನ್ನಾಗಿರ್ತೀರಾ, ನಿಮ್ಮಂಥವ್ರು ಬುದ್ಧಿವಾದಗಳನ್ನ ಹೇಳಬೇಕು. ಯಾರಾದ್ರೂ ದುಡ್ಡು ಇಸ್ಕೊಂತ ಇದ್ದವ್ರಿಗೆ ಹೇಳಬೇಕು. ನೀವೇ ಮುಂದೆ ನಿಂತ್ಕೊಂಡು ದುಡ್ಡು ತಗೊಳ್ಳೋಂಥದ್ದಲ್ಲ. ದುಡ್ಡು ತಗೊಳ್ಳೋದ್ರ ಪರಿಣಾಮ ಇವತ್ತು ಭ್ರಷ್ಟಾಚಾರ ಹೆಚ್ಚಾಗ್ತಾ ಇರೋದು, ಅಕ್ರಮಗಳು ಜಾಸ್ತಿ ಆಗ್ತಾ ಇರೋದು, ದಬ್ಬಾಳಿಕೆಗಳು, ದೌರ್ಜನ್ಯಗಳು ನಡೀತಾ ಇರೋದು. ನಿಮ್ಮ ಮನೇಲಿ ಏನಾದ್ರು ಕಳ್ತನ ಆದರೆ ಕಂಪ್ಲೇಂಟ್ ತಗೊಳ್ಳಲ್ಲ. ಕಳ್ಳರು ಯಾರು ಅಂತ ಪೊಲೀಸ್ನವ್ರಿಗೆ ಗೊತ್ತಿರ್ತದೆ. ಜನ ಎಚ್ಚೆತ್ಕೋಬೇಕು. ನೀವೆಲ್ಲ ಎಚ್ಚೆತ್ಕೊಂಡಾಗಷ್ಟೇ ಬದಲಾವಣೆ ಆಗೋದು. ಬದಲಾಯಿಸಿ. ಇಂಥ ಅಯೋಗ್ಯರನ್ನ, ನೀಚರನ್ನ, ಏನೂ ಗೊತ್ತಿಲ್ಲದೆ ಇರೋವಂಥವ್ರನ್ನ ಮನೆ ಕಳಿಸುವಂಥ ಕೆಲಸನ ಮುಂದಿನ ಚುನಾವಣೆಗಳಲ್ಲಿ ಮಾಡಿ. ನೀವು ಮಾಡಿದ್ರೆ ಮಾತ್ರನೇ ಈ ವ್ಯವಸ್ಥೆ ಬದಲಾವಣೆ ಆಗೋದು. ಸುಮ್ಮನೆ ಏನೋ ಕಮೆಂಟ್ಸ್ ಹಾಕೋದ್ರಿಂದ ಪ್ರಯೋಜನ ಇಲ್ಲ. ಮತ್ತು ಯಾರೂ ಸರಿ ಇಲ್ಲ, ಕಡೆಗೆ ನಾನು ಅವ್ರಿಗೆ ವೋಟ್ ಹಾಕ್ತೀನಿ ಅಂದರೆ ಬದಲಾವಣೆ ಆಗಲ್ಲ. ಬದಲಾವಣೆ ಅಂದರೆ ಇವತ್ತು ರಾಜ್ಯದಲ್ಲಿ ಏನು JCBಗೆ ಪರ್ಯಾಯವಾಗಿ KRS ಪಕ್ಷ ಇದೆ. ದಯವಿಟ್ಟು KRS ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಮತದಾನ ಮಾಡಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಿ. ಇಂಥವ್ರ ವಿಚಾರಗಳಿಗೆ ಸಪೋರ್ಟ್ ಮಾಡಿದಾಗ ದಬ್ಬಾಳಿಕೆ, ದೌರ್ಜನ್ಯಗಳು ನಿಲ್ತದೆ. ಮತ್ತು ನಿಮಗೆ ಕಾನೂನು ಪ್ರಕಾರ ಯಾವ ರೀತಿ ಕೆಲಸಗಳಾಗಬೇಕೋ ಆ ರೀತಿ ಕೆಲಸಗಳಾಗುತ್ತೆ. ಇವತ್ತು ಎಷ್ಟೋ ಕಡೆ ನೋಡಿರ್ಬೋದು, KRS ಪಕ್ಷದ ಹೆಸರು ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಭಯ ಬಿದ್ದು ಕೆಲಸ ಮಾಡ್ತಾರೆ. KRS ಪಕ್ಷದ ಹೆಸರು ಹೇಳೋ ಅವಶ್ಯಕತೆ ಇರಲಿಲ್ಲ. ಆದರೆ ಹೇಳಿ ಕೆಲಸ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿನ ಇವತ್ತು ಭ್ರಷ್ಟ ವ್ಯವಸ್ಥೆ ಇದೆ. ಇವತ್ತು KRS ಪಕ್ಷ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದು ನೀವು ಗಮನಿಸ್ಬೋದು. ಇವತ್ತು KRS ಪಕ್ಷದ ಹೆಸರು ಹೇಳಿದ್ರೆ ಕೆಲಸ ಮಾಡ್ತಾರೆ ಅಂದರೆ KRS ಪಕ್ಷ ರಾಜ್ಯದಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದನ್ನ ಗಮನಿಸಬೇಕು. ಇವತ್ತು ಯಾರಿಗಾದ್ರು ದೂರು ಕೊಡ್ತೀನಿ ಅಂದರೆ KRS ಪಕ್ಷಕ್ಕೆ ದೂರು ಕೊಡ್ತೀನಿ ಅಂತಾರೆ. ಯಾವ ರೀತಿ ಕೆಲಸ ಮಾಡಿದೆ KRS ಪಕ್ಷ ಇವತ್ತು? ಅಂತ ಭ್ರಷ್ಟ ಅಧಿಕಾರಿಗಳನ್ನ ಎದುರಾಕೊಂಡು ಅಂಥವ್ರಿಗೆ ಎದೆಲ್ ನಡ್ಕ ಹುಡ್ಸಿದೆ ಅನ್ನೋದನ್ನ ನೀವೆಲ್ಲ ಗಮನಿಸಬೇಕು. ಇದೊಂದು ಸಣ್ಣ ಉದಾಹರಣೆಗಳು ಸಾಕು. ನೀವು ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ತಗೊಳ್ಳಂದ್ರೆ KRS ಪಕ್ಷದವ್ರಿಗೆ ಹೇಳ್ತೀನಿ ಅಂದರೆ ಇಮಿಡಿಯೇಟ್ಲಿ ಕಂಪ್ಲೇಂಟ್ಗಳು ತಗೊಂತಾರೆ. ಸರ್ಕಾರಿ ಕಚೇರಿಗಳಲ್ಲಿ ಯಾವ್ದಾದ್ರು ದಾಖಲೆಗಳು ಕೊಡಲಿಲ್ಲ ಅಂದರೆ, ದಾಖಲೆಗಳನ್ನ ಸರಿಪಡಿಸಲಿಲ್ಲ ಅಂದರೆ, ನಾನು KRS ಪಕ್ಷಕ್ಕೆ ಹೇಳ್ತೀನಿ ಅಂದರೆ KRS ಪಕ್ಷ ಕೆಲಸ ಆಗುತ್ತೆ. KRS ಪಕ್ಷ 6 ವರ್ಷದಿಂದ 2019ರಿಂದ ನಿರಂತರವಾಗಿ ಹೋರಾಟ ಮಾಡಿದ್ರ ಪರಿಣಾಮವಾಗಿ ಇವತ್ತು ಭ್ರಷ್ಟಾಚಾರ ಒಂದು ಹಂತಕ್ಕೆ ಹೆಸರು ಹೇಳಿದ್ರೆ ನಿಲ್ಲುತ್ತೆ, ನಮ್ಮ ಟೀ ಶರ್ಟ್ ಕಂಡ್ರೆ ನಿಲ್ಲುತ್ತೆ. ಹಾಗಾಗಿ ಜನಸಾಮಾನ್ಯರು ಎಚ್ಚೆತ್ಕೋಬೇಕು. ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ, ಯಾರೂ ಬಂದರೂ ಬದಲಾವಣೆ ಆಗಲ್ಲ. ಇದೆಲ್ಲ ಸುಮ್ಮನೆ ಹೇಳೋಕ್ಕಷ್ಟೇ ಸೀಮಿತ ಅಲ್ಲ, ಮಾಡಿ ತೋರಿಸಿದ್ದೀವಿ, ಕೆಲಸನ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಕಣ್ಣೆದುರೇ ಇರುವಂಥದ್ದು. ಜನ ಮಾತಾಡ್ತಾ ಇದ್ದಾರೆ, KRS ಪಕ್ಷದ ಹೆಸರು ಹೇಳಿದ್ರೆ ಕೆಲಸ ಆಗುತ್ತೆ. KRS ಪಕ್ಷಕ್ಕೆ ಟೀ ಶರ್ಟ್ ಕಂಡ್ರೆ ಭ್ರಷ್ಟಾಚಾರ ನಿಲ್ಲುತ್ತೆ, ಪೊಲೀಸ್ನವರು ಓಡೋಗ್ತಾರೆ. KRS ಪಕ್ಷದ ಟೀ ಶರ್ಟ್ನ ನೋಡಿ ಪೊಲೀಸ್ನವರು ಕಳ್ಳರಂತೆ ಓಡೋಗ್ತಾ ಇದ್ದಾರೆ. ಇದೆಲ್ಲ KRS ಪಕ್ಷ ಬದಲಾವಣೆ ಮಾಡಿರೋಂಥದ್ದು. ಬದಲಾವಣೆ ಮಾಡೇ ಮಾಡುತ್ತೆ. ಅಧಿಕಾರಕ್ಕೆ ಬಂದರೆ ಈ ವ್ಯವಸ್ಥೆನ ಸಂಪೂರ್ಣವಾಗಿ ಬದಲಾಯಿಸಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ಆಡಳಿತವನ್ನು ತಂದೇ ತರುತ್ತೆ. ನಾವು ಒಂದಲ್ಲ ಒಂದು ದಿವಸ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಒಂದಲ್ಲ ಒಂದು ದಿವಸ 2028ಕ್ಕೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಜನಸಾಮಾನ್ಯರು ಮತ ಚಲಾವಣೆ ಮಾಡಬೇಕಷ್ಟೆ. ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ, ಈ ವ್ಯವಸ್ಥೆನ ಬದಲಾಯಿಸಬೇಕು ಅಂದರೆ ನೀವು JDS, ಕಾಂಗ್ರೆಸ್, BJPನ ತೊರೆದು KRS ಪಕ್ಷಕ್ಕೆ ವೋಟ್ ಹಾಕಬೇಕು. ಯಾಕೆಂದರೆ ನಿಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ಇದು ವೋಟ್ ಹಾಕಬೇಕು.
ಇಲ್ಲ ಅಂದರೆ ಇವತ್ತೇನು ಜನತಾ ದರ್ಶನ ಅನ್ನೋ ಕಾರ್ಯಕ್ರಮನ ಮಾಡ್ತಾರೆ, ನಿಮ್ಮನ್ನ ಕರೆಸ್ಕೊಂಡು ಬರೀ ಫೋಟೋ ಶೂಟ್ ಮಾಡ್ತಾರೆ, ನಿಮ್ಮ ಕಷ್ಟಗಳ್ನ ಕೇಳಲ್ಲ. ನಿಮ್ಗೊಂದು ಸರ್ಕಾರಿ ಏನೋ ಶಾಲೆ ಕೊಡಲ್ಲ, ಸರ್ಕಾರಿ ಹಾಸ್ಪಿಟ್ಲನ್ನ ಸರಿಯಾಗಿ ಕಟ್ಟಲ್ಲ, ಆ ಸರ್ಕಾರಿ ಹಾಸ್ಪಿಟ್ಲುಗಳಲ್ಲಿ ಡಾಕ್ಟ್ರುಗಳಿಲ್ಲ. ಅದೇ ತುಮಕೂರು ಭಾಗದಲ್ಲಿ ಏನು 1 ವರ್ಷದ ಹಿಂದೆ ಪಾಪ ತುಂಬು ಗರ್ಭಿಣಿ ಸಾವನ್ನಪ್ಪಿದ್ರು. ಆಗ ಯಾರ ಮೇಲೆ ಕೇಸ್ ಆಯಿತು? ಆ ತಾಯಿ ಸತ್ಲಷ್ಟೇ. ಪರಿಹಾರ ಏನು ಸಿಕ್ತು? ಇದನ್ನೆಲ್ಲ ಗಮನಿಸಬೇಕು. ಆ ಸಂದರ್ಭಕ್ಕಷ್ಟೇ ಏನೋ ನೀವು ಸೀಮಿತ ಆಗಬಾರ್ದು. ಅದರಿಂದ ಆಚೆ ಬಂದು ಚುನಾವಣಾ ಸಂದರ್ಭದಲ್ಲಿ ಬುದ್ಧಿ ಕಲಿಸ್ಬೇಕು. ಯಾವ್ದಾದ್ರು ಘಟನೆ ನಡೆದಿದ್ದ ಸಂದರ್ಭದಲ್ಲಿ ಮಾತ್ರ ನೀವು ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಇವ್ರು ಯಾರು ಸರಿ ಇಲ್ಲ ಅಂತೀರಾ. ಎಲೆಕ್ಷನ್ ಟೈಮಲ್ಲೂ ಸಹ ಯಾರೂ ಸರಿ ಇಲ್ಲ ಅಂತೀರಾ. ಆದರೆ ಕಡೆಗೆ ಅವ್ರಿಗೆ ಓಟ್ ಹಾಕ್ತೀರಾ. ಬದಲಾವಣೆ ತನ್ನಿ. ಬದಲಾವಣೆ ತರದಿಲ್ಲ ಅಂದರೆ ಈ ವ್ಯವಸ್ಥೆ ಬದಲಾವಣೆ ಆಗಲ್ಲ. ನೀವು ಬದಲಾಗಬೇಕು. ಇವತ್ತು ಭ್ರಷ್ಟ ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ. KRS ಪಕ್ಷದ ಹೆಸರು ಹೇಳಿ ಶಣ್ಣ. ಭ್ರಷ್ಟ ಪೊಲೀಸ್ನವರು ಬದಲಾವಣೆ ಆಗ್ತಾ ಇದ್ದಾರೆ. ಟೀ ಶರ್ಟ್ ನೋಡಿ ಶಣ್ಣ. ನೀವು ಬದಲಾಗಬೇಕಷ್ಟೆ. ನೀವು ಬದಲಾದರೆ ಈ ವ್ಯವಸ್ಥೆ ಖಂಡಿತ ಬದಲಾಗುತ್ತೆ. ಕನಿಷ್ಠ ಒಂದು 30-40% ಜನ ಬದಲಾದರೆ ಸಾಕು. ಆಟೋಮೆಟಿಕ್ಕಾಗಿ ಈ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗುತ್ತೆ. ದಯವಿಟ್ಟು ಜನ ಎಚ್ಚೆತ್ಕೊಳ್ಳಿ. ಅಂಧ ಭಕ್ತರಾಗಬೇಡಿ. ನೀವು ಯಾವುದೇ ಪಕ್ಷಕ್ಕೆ ಕೆಲಸ ಮಾಡಿರಿ, ಗುಲಾಮರಾಗಬೇಡಿ. ಜೀತದ ಹಾಳಾಗಕ್ಕೆ ಕೆಲಸ ಮಾಡಬೇಡಿ. ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂತಾರೆ ಹೊರತು ನಿಮ್ಮಿಂದ ಏನು ಅದರಿಂದ ಕೆಲವ್ರಿಗಷ್ಟೇ ಉಪಯೋಗ. ಯಾರಿಗೆ? ಆ ಕಾಂಟ್ರಾಕ್ಟರ್ಗಳಿಗೆ ಮತ್ತು ದುಡ್ಡು ಇರೋವಂಥವ್ರಿಗೆ ಅದು ಅನುಕೂಲ ಅಷ್ಟೇ. ಸಾಮಾನ್ಯ ಕಾರ್ಯಕರ್ತ ಅಷ್ಟೇ. ಅವನು ಯಾವತ್ತೂ ಆ ಪಕ್ಷದಲ್ಲಿ ಬೆಳೆಯೋಕ್ಕಾಗೋದು ಇಲ್ಲ. ಇದನ್ನು ನೋಡಬೇಕು, ಗಮನಿಸಬೇಕು. ನೀವು ಅದರಿಂದ ಕೆಲಸ ಮಾಡಿದ್ರೆ ಉಪಯೋಗನೇ ಇಲ್ಲದೆ ಇರೋಂಥ ಕಡೆ ಯಾಕೆ ಕೆಲಸ ಮಾಡಬೇಕು? ನಿಮ್ಮ ಮೇಲೆ ಶೋಷಣೆ ನಡೀತಿದ್ರೆ ನೀವು ಯಾಕೆ ಅಲ್ಲಿರಬೇಕು? ಹಾಗಾಗಿ KRS ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಮತ್ತು ಇಂಥ ಏನು ಗೊತ್ತಿಲ್ಲದ ಮಿನಿಸ್ಟರ್ಗಳಿಗೆ ಏನಿವತ್ತು ಲೂಟಿ ಮಾಡಿ, ಅಕ್ರಮಗಳನ್ನ ಮಾಡಿ ಏನು ಸಂಪಾದನೆ ಮಾಡಿದ್ದಾರೆ, ಅದನ್ನು ಮುಟ್ಕೋಲು ಹಾಕೊಳ್ಳುವಂಥ ಕೆಲಸನ KRS ಪಕ್ಷ ಮುಂದಿನ ದಿನಗಳಲ್ಲಿ ಮಾಡುತ್ತೆ. ಮತ್ತು ಇಂಥವಕ್ಕೆಲ್ಲ ಏನಿವತ್ತು ಸುಳ್ಳು ಕೇಸ್ಗಳನ್ನ ಹಾಕಿ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದು, ಕಾನೂನನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸನ ಏನಿವತ್ತು ಪೊಲೀಸ್ ಇಲಾಖೆ ಮಾಡಿದೆ, ಇವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸನ KRS ಪಕ್ಷ ಮುಂದಿನ ದಿನಗಳಲ್ಲಿ ಮಾಡುತ್ತೆ. ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಜನಸಾಮಾನ್ಯರು ಬದುಕೋದು ಹೇಗೆ? ಜನಸಾಮಾನ್ಯರು ಪ್ರಶ್ನೆ ಮಾಡೋದು ಹೇಗೆ? ನೀನು ಪ್ರಶ್ನೆ ಮಾಡಿದ್ರೆ ಸಾಕು, ನಾನು ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತೀನಿ. ಪ್ರಶ್ನೆ ಮಾಡೋಂಗಿಲ್ಲ, ನೀವು ವಿಡಿಯೋ ಮಾಡೋಂಗಿಲ್ಲ ಅನ್ನುವಂಥ ಕೆಟ್ಟ ಪರಿಸ್ಥಿತಿಲಿ ನಾವಿದ್ದೀವಿ. ಆದರೆ ಇದಕ್ಕೆಲ್ಲ KRS ಪಕ್ಷ ಬಗ್ಗಲ್ಲ. ಜನಸಾಮಾನ್ಯರು ಎಚ್ಚೆತ್ಕೊಂಡು ವೋಟ್ ಹಾಕಿ, ಪ್ರಾಮಾಣಿಕರನ್ನ ಬೆಂಬಲಿಸಿ, ಪ್ರಾಮಾಣಿಕರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗೂ ಬದಲಾವಣೆ ಆಗುತ್ತೆ. ಬದಲಾವಣೆ ಆಗಲೇಬೇಕು. ಬದಲಾವಣೆ ಜಗದ ನಿಯಮ. ಬದಲಾವಣೆ ಆಗೇ ಆಗುತ್ತೆ. ಬದಲಾಯಿಸಿ ಮತ್ತು ನೀವು ಬದಲಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮತ್ತು ಪ್ರಾಮಾಣಿಕತೆಯಿಂದ ಇರಿ ಮತ್ತು ಪ್ರಾಮಾಣಿಕರನ್ನ ಬೆಂಬಲಿಸಿ. ಧನ್ಯವಾದ.